ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಗಾಗಿ ಅಭಿಮಾನಿಗಳು ದಶಕದಿಂದ ನಡೆಸ್ತಾ ಇದ್ದ ಹೋರಾಟ ವಿಷ್ಣು ಸಮಾಧಿ ಜೊತೆಗೆ ನೆಲಸಮ ಆಯಿತು. ಹೈಕೋರ್ಟ್ ಸೂಚನೆ ಮೇರೆಗೆ ಬೆಂಗಳೂರಿನ ಕೆಂಗೇರಿ ಬಳಿಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅಭಿಮಾನಿಗಳು ಸ್ಟುಡಿಯೋ ಬಳಿ ಹೋದ್ರು, ಕಣ್ಣೀರು ಹಾಕಿದ್ರು, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. 16 ವರ್ಷಗಳ ಹಿಂದೆ ಅಲ್ಲಿ ಒಂದು ಸಮಾಧಿಯನ್ನ ಮಾಡಲಾಗಿತ್ತು. ಅದರ ಡಿಸ್ಪ್ಯೂಟ್ ಕೂಡ ಇತ್ತು. ಅದು ಬಾಲಣ್ಣ ಅವರ ಪುತ್ರರು ಮತ್ತು ಪುತ್ರಿ ಇಬ್ಬರು ಕೂಡ ಕೋರ್ಟ್ಗೆ ಹೋಗಿದ್ರು. ಸೊ ಕೋರ್ಟ್ ಹೇಳಿತ್ತು, ಹೈಕೋರ್ಟ್ ಇದನ್ನ ನೆಲಸಮ ಮಾಡಬಹುದು ಅಂತ. ಹಾಗಾಗಿ ನಿನ್ನೆ ಮಾಡ್ಕೊಂಡಿದ್ದಾರೆ, ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲ, ಇಲ್ಲೊಂದು ಸಮಸ್ಯೆ ಇದೆ. ಅಟ್ಲೀಸ್ಟ್ ಆಧಾರ ಆಗಿದ್ರು ಓಕೆ. ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಿಗೆ ಹೋಗಿದೆ. ಬಿಕಾಸ್ ಅದು ಭಾರತೀಯವ್ರಿಗೆ ಇಷ್ಟ ಇರಲಿಲ್ಲ, ಇಲ್ಲಿ ಅಲ್ಲೇ ಮಾಡೋಣ, ಇಲ್ಲೇನು ಆಗ್ತಿಲ್ಲ ಮಾಡ್ತಿಲ್ಲ, ನಾನು ಎಷ್ಟು ಅಂತ ಬಡ್ಕೊಂಡು ಸಾಯ್ಲಿ, ಇದಕ್ಕೆ ನಾನು ಫೈಟ್ ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ ಫೈಟ್, ನನಗೆ ಆ ಶಕ್ತಿ ಕೊಟ್ಟಿಲ್ಲ. ಇದ್ದವ್ರು ಶಕ್ತಿ ಇದ್ದವ್ರು ಅವ್ರು ಮಾಡ್ಕೋತಾರೆ, ನನ್ನ ಕೈಲಿ ಇಲ್ಲ ಆ ಶಕ್ತಿ ಅನ್ನೋದು ಭಾರತೀಯ ನಿಲುವುದು ಮೇಡಮ್ದು. ಹಾಗಾಗಿ ಅವ್ರದ್ದನ್ನು ಮೈಸೂರಿಗೆ ತೊಗೊಂಡೋದ್ರು. ಮೈಸೂರು ಒಂಚೂರು ಜಾಗಾನೂ ಕೊಟ್ಟರು, ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರು ಇದ್ದಾಗ ಕೊಟ್ಟರು, ಅದಕ್ಕೆ ಮಾಡಿದ್ರು, ಹೆಂಗೋ ಮಾಡ್ಕೊಂಬಿಟ್ರು ಅದನ್ನವರು. ಅವರು ಪರ್ಮಿಷನ್ ಕೊಟ್ಟಿದ್ದಂತೆ, ತೆಕ್ಕೊಳ್ಳಿ ಬೇಕಿದ್ರೆ ನೀವು ಅಂತ. ಹಾಂ, ಓಕೆ. ಅಲ್ಲಿ ಸಮಾಧಿ ಎಂದರೆ ಶವ ಹೂಳೋದು ಗಿಳೋದು ಇಲ್ಲ, ಅವ್ರನ್ನ ಚಿತೆ ಹಾಕಿ ಸುಡಲಾಗಿತ್ತು. ಹಾಗಾಗಿ ಅಲ್ಲೊಂದು ಕಟ್ಟೆ ಕಟ್ಟಿದ್ರು, ಆ ಕಟ್ಟೆಗೇನೆ ಇವರು ಇದನ್ನೆಲ್ಲ ಹಾಕ್ಕೊಂಡಿದ್ರು ಅಲ್ವಾ, ಹಾಕ್ಕೊಂಡಿದ್ರು. ಎರಡನೇದು, ಅಧಿಕೃತವಾಗಿ ಕುಟುಂಬದ ಪ್ರಕಾರ ಈಗ ಸಮಾಧಿ ಮೈಸೂರಿಗೆ ಹೋಗ್ಬಿಟ್ಟಿದೆ ಅಂತ ಲೆಕ್ಕದ ಪ್ರಕಾರ ಇಲ್ಲೇನಿಲ್ಲ ಇಲ್ಲಿ. ಎರಡನೇದು, ಇದು ಖಾಸಗಿ ಜಾಗ. ಇದು ಈ ಸಮಸ್ಯೆ ಅವತ್ತಿಂದ ಇತ್ತು, ಭಾಳ ಜನ ಟ್ರೈ ಮಾಡಿದ್ವಿ, ಆಗಲಿಲ್ಲ ಅದನ್ನು ಸಾಲ್ವ್ ಮಾಡೋಕ್ಕೆ. ಸರ್ಕಾರ ಖರೀದಿ ಮಾಡಬೇಕಾಗಿತ್ತು, ಸರ್ಕಾರಕ್ಕೆ ಆಸಕ್ತಿ ಇರಲಿಲ್ಲ. ಯಾಕಂದರೆ ವಿಷ್ಣುವರ್ಧನ್ ವಿಚಾರದಲ್ಲಿ ಸರ್ಕಾರಕ್ಕೆ ಆಸಕ್ತಿ ಇರಬೇಕಾದಂಥ ಯಾವ ಕಾರಣಗಳು ನನಗೇನು ಕಾಣಲಿಲ್ಲ. ಇದ್ದಿದ್ದರೆ ಒಂಚೂರು ನೀವು ಯಡಿಯೂರಪ್ಪನವರು ಇವ್ರು ಯಾರು ಇದ್ದಾಗ ಏನಾರು ಆಗಬೇಕಾಗಿತ್ತು. ಭಾಳ ಜನಕ್ಕೆ ಆಸಕ್ತಿ ಇಲ್ಲ ವಿಷ್ಣುವರ್ಧನ್ ವಿಚಾರದಲ್ಲಿ. ಭಾಳ ಜನರ ವಿಚಾರದಲ್ಲಿ ಭಾಳಷ್ಟು ಆಸಕ್ತಿಗಳು ಭಾಳ ಜನಕ್ಕಿತ್ತು ಸರ್ಕಾರದಲ್ಲಿ, ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಇತ್ತು. ಇವ್ರಿಗಿಲ್ಲ, ಏನು ಮಾಡ್ತೀರಿ? ಕೆಲವು ಸರಿ ದೊಡ್ಡ ಹೀರೋಗಳಾಗ್ತಾರೆ, ಜನಮಾನಸವನ್ನು ಗೆಲ್ತಾರೆ, ಬಟ್ ಅವರ ನಿಧಾನ ನಂತರ ಸಿಕ್ಕಬೇಕಾದ ಗೌರವ ಮತ್ತು ಮನ್ನಣೆ ಅವ್ರಿಗೆ ಸಿಕ್ಕಲ್ಲ. ಯಾಕಂದರೆ ಅವ್ರನ್ನ ಮೆಚ್ಚಿದ್ದ ಅಭಿಮಾನಿಗಳಿಗೆ ಏನೂ ಮಾಡೋಕ್ಕಾಗಲ್ಲ, ಶಕ್ತಿ ಇರಲ್ಲ. ಮಾಡಬಹುದಾದವರು ಅದನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾರೆ. ಅದು ಅವರವರದೇ ಹಲವಾರು ಕಾರಣಗಳಿಂದ ಈ ದೇಶ ಅನುಭವಿಸುವ ದುಷ್ಟ ಕಾರಣಗಳ ಪಟ್ಟಿಯಲ್ಲಿ ಒಂದೆರಡು ಕಾರಣಗಳು ವಿಷ್ಣುಗೂ ಅಂಟಿತ್ತು ಅಷ್ಟೇ. ಅದರ ಪರಿಣಾಮ ಅಷ್ಟೇ, ಇನ್ನೇನು ಇಲ್ಲ. ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ ಅಷ್ಟೇ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಎಸ್, ಯಾರೇನು ಹೇಳಿದ್ದಾರೆ? ನನಗೆ ಅನ್ನ ಕೊಟ್ಟಂತ, ನನಗೆ ಸೂರು ಕೊಟ್ಟಂತ, ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಎಲ್ಲಿಗೆ ಬಂದ್ವಿ ಸರ್ ನಾವು? ಬದುಕು ಕೊಟ್ಟಂತ ದೇವರು ಒಂದು ಮಂಟಪನು ಇವತ್ತು ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ. ಬಾಲಣ್ಣನ ಅವರ ಕುಟುಂಬದ ಮೊಮ್ಮಕ್ಕಳಿದಾರಲ್ಲ, ಅವರು ಭಾಳ ದುರಾಸೆ ಜನ. ಸೊ ಅವರಿಗೆ ಅಲ್ಲಿ ಒಂದು ಮಾಲ್ ಮಾಡಬೇಕು ಅಥವಾ ಕಮರ್ಷಿಯಲಿ ಏನೋ ಮಾಡಬೇಕು ಅಂತ ಆಸೆ ಇದೆ. ಅಲ್ಲಿ ಒಂದು 100-200 ಕೋಟಿದು ಹೂಡಿಕೆ ಕೂಡ ಆಗ್ತಿದೆ. ಆ ಹೂಡಿಕೆ ಆಗ್ತಾ ಇರಬೇಕಾದ್ರೆ ಇದು ಸಮಾಧಿ ಇರಬಾರ್ದಲ್ಲ ಕಮರ್ಷಿಯಲ್ ಪ್ಲೇಸಿಗೆ, ಅದಕ್ಕೆ ಆಗ್ತಿದೆ. ಹಲವಾರು ವರ್ಷಗಳಿಂದ ಕಾನೂನು ಕೋರ್ಟಲ್ಲಿ ಸರ್, ಅದು ಯಾವ ರೀತಿ ಆರ್ಡರ್ ಆಗಿರೋದಂತೂ ನಮ್ಗೆ ಗೊತ್ತಿಲ್ಲ ಸರ್. ಕೋರ್ಟ್ ಪರ ಆಗಿದೆಯಾ ಅಥವಾ ಏನಾರ ಕೋರ್ಟಲ್ಲಿ ಆಗಿದೆ, ಅವ್ರು ಮಾಡ್ತಾರೆ. ಎರಡನೇದು, ನೀವು ಫ್ಯಾಮಿಲಿ ಅವ್ರು ಪ್ರೈವೇಟ್ ಜಾಗದಲ್ಲಿ ಅವ್ರು ಇದನ್ನು ದುರಾಸೆ ಅಂತ ಹಂಗೆಲ್ಲ ನಾವೀಗ ಹೇಳ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ. ಅದರಿಂದ ಅವ್ರು ನಮ್ಮ ಹಕ್ಕು ಅಂತ, ನನ್ನ ಹಕ್ಕು, ನನ್ನ ಜಾಗ, ನಿನ್ನ ಮನೆ ಜಾಗದಲ್ಲಿ ಮಾಡ್ತಿದ್ಯಾ ಅಂತಂತಾರೆ. ಈಗ ಇದು ಹಿಂಗೆ ಆಗಿದೆ. ಇನ್ನು ಇದು ಸಾಲ್ವ್ ಆಗಲಿಕ್ಕಿಲ್ಲ, ಇನ್ನು ಇದು ಮುಗೀತು ಅನ್ನಿಸ್ತಿದೆ ಯಾಕೋ ನನಗೆ. ರವಿ ಶ್ರೀವತ್ಸ, ನಿಮ್ಮ ಥರದವರೇ ಭಾಳ ಜನ ವಿಷ್ಣುವರ್ಧನಿಂದ ಲಾಭ ಪಡೆದವರು ಇಂಡಸ್ಟ್ರೀಲಿ ಇದ್ದಾರೆ ಅನ್ನೋದು ನನಗೂ ಅರಿವಿದೆ. ಅವರ ಹೆಸರು ಹೇಳಿಕೊಂಡು ಬದುಕಿದ್ದಂಥ ಭಾಳ ಜನ ಇದ್ದಾರೆ, ಯಾರೂ ಕಾಣಲಿಲ್ಲ ಇವತ್ತು ನನಗೆ. ಸೀರೀಸ್ ಆಗಿ ಅವ್ರ ಫಿಲಮ್ಗಳದ್ದು ಸೈನ್ ಹಾಕಿಸ್ಕೊಂಡು ಫಿಲಮ್ ಮಾಡಿದವರು ಇದ್ದಾರೆ, ಇಲ್ಲ ಅಂತೇನು ಇಲ್ವಲ್ಲ. ವ್ಯವಹಾರ ಮಾಡಿದ್ದೀವಿ ಅಂತ ಅಂದಿರ್ಬೋದು ಅವರು, ಬಟ್ ಏನೇ ಅದು ಅವ್ರವ್ರಿಗೆ ಬಿಟ್ಟಿದ್ದಿದ್ದು, ಅವ್ರವ್ರಿಗೆ ಒಳಗಡೆ ಏನು ಅನ್ಸುತ್ತೋ ಅನ್ಸುತ್ತೆ. ಯಾರ್ಯಾರಿಗೆ ಅಭಿಮಾನಿಗಳಿಗೆ ನಿಮ್ಗೆ ಅನಿಸುತ್ತೆ ವಿಷ್ಣುವರ್ಧನ್ದು ಇದು ಅಂತ, ಈಗ ಅಲ್ಲಿಂದ ಹೋಗಿದ್ದಕ್ಕೆ ದೊಡ್ಡ ತಲೆ ಕೆಡಿಸ್ಕೊಳ್ಳೋದಲ್ಲ, ಇರೋ ಜಾಗನ ವರ್ಲ್ಡ್ ಫೇಮಸ್ ಮಾಡಿ, ಅದರ ಕಡೆ ಚಿತ್ತಾರಿಸಿ. ಹಾಂ,
ಇಲ್ಲಿ ಮೈಸೂರಲ್ಲಿ ಇದೆಯಲ್ಲ, ಸ್ಮಾರಕ ಇದೆ. ಯಾಕೆ ಅದನ್ನು ವರ್ಲ್ಡ್ ಫೇಮಸ್ ಮಾಡಬಾರ್ದು? ಭಾವನಾತ್ಮಕವಾಗಿ ನಾವು ಇಲ್ಲೇ ಕನೆಕ್ಟ್ ಆಗಿದ್ದೀವಿ ಅನ್ನೋದು ಅವ್ರ ಮಾತು ಸರ್. ಭಾವನಾತ್ಮಕವಾಗಿ ನೀವು ಯಾರ್ದೋ ಪ್ರಾಪರ್ಟಿಲಿ ಕನೆಕ್ಟ್ ಆಗಿಬಿಟ್ರೆ ಆಗಲ್ಲ ಕಾನೂನು ಪ್ರಕಾರದಲ್ಲಿ. ಆ ಅರಿವು ನಮಗೂ ಇರಬೇಕಾಗಿತ್ತು ಮಾಡೋವಾಗಲೇ. ಅವತ್ತು ಯಾರ್ಯಾರ್ದೋ ಆತ್ರಕ್ಕೆ ಅದೆಲ್ಲ ಮಾಡಿ ಇಟ್ಬಿಟ್ರು. ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಬಿಡಿ, ಆಮೇಲೆ ಕರ್ಸ್ಬಿಟ್ಟು ಸರಿ ಮಾಡ್ಬಿಟ್ರೆ ಆಗೋಯ್ತು ಅನ್ನೋ ಥರ ಉಡಾಫೆ ಆಗೋಯ್ತು ಒಂಥರ ಉಡಾಫೆನೇ ಆಯ್ತದ ಅವತ್ತಿನ ದಿನಕ್ಕೆ. ಅವತ್ತಿನ ಆತ್ರಕ್ಕೆ ಅದು ಏನೇನು ತೀರ್ಮಾನನೋ ಅವ್ರವ್ರವ್ರವ್ರು ಇಷ್ಟ ಬಂದಂಗೆ ಆಗೋಯ್ತು ಆ ತೀರ್ಮಾನಗಳು. ಅಥವಾ ಅವತ್ತಿನ ದಿನಕ್ಕೆ ಬಾಲಣ್ಣ ಕುಟುಂಬದವರು ಅದಕ್ಕೆ ಅವಕಾಶ ಕೊಟ್ಬಿಟ್ಟು ಆ ಥರದ ಆಸೆಗಳಿಗೆ ಜಾಗ ಮಾಡಿಕೊಟ್ರು, ಆಮೇಲೆ ಅದು ಆಗಲಿಲ್ಲ. ಇರ್ಬೋದು. ಅವರು ಭಾಳ ದಿನ ಅದನ್ನು ಯಾರು ಖರೀದಿ ಮಾಡ್ತಾರೆ ಅಂತೇನೋ ಓಡಾಡ್ತಾ ಇದ್ರು, ಯಾರು ಖರೀದಿ ಮಾಡಲಿಲ್ಲ. ಏನೇನೋ ಆಗೋಗಿದೆ. ಇದು ಏನು ಸಣ್ಣ ಪುಟ್ಟ ಗಲಾಟೆ ಅಲ್ಲ ಇದು. ಈಗ ಆಗೋದ ಮೇಲೆ ಈಗದು ಅಲ್ಲಿ ಹೂತಾಕೋ ಸಮಾಧಿ ಇತ್ತು, ಅದನ್ನು ಕಿತ್ತೆಸ್ಬಿಟ್ರು ಅಂದರೆ ಭಾಳ ಕಷ್ಟ ಆಗ್ತಿತ್ತು ಮನಸ್ಸಿಗೆ. ಈಗೇನೋ ಇದು ಆಗೋಗಿದೆ. ಈಗ ಮೈಸೂರಲ್ಲಿ ಇದೆ. ಈಗ ಏನು ಮಾಡಬೇಕು? ಆಯ್ಕೆ ಅಲ್ಲಿಗೆ ಹೋಗಬೇಕು, ಗೊತ್ತಿಲ್ಲ. ಎಸ್, ಒಂದು ವಿರಾಮ ತಗೊಂಡು ಇಲ್ಲ ಇದು ಮುಗಿಸ್ತೀನಿ. ರಾಹುಲ್ ಗಾಂಧಿಯವರು ಇವತ್ತು ಬೆಂಗಳೂರಿಗೆ ಬಂದರು. ನಿನ್ನೆ ಮಾಡಿದ್ದ ಆರೋಪದ ಮುಂದುವರಿದ ಭಾಗವಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ಮಹದೇವಪುರದಲ್ಲಿ ವೋಟ್ ಕಳ್ಳತನ ಆಗೋಗಿದೆ ಅಂತ. ಆಲ್ ರೈಟ್, ಒಂದು ಭಾಷಣ ಮಾಡಿದ್ರು, ದೊಡ್ಡದಾಗೆ ಮಾಡಿದ್ರು, ಚೆನ್ನಾಗಿ ಮಾಡ್ಕೊಂಡು ಹೋದರು. ಬಟ್ ಎಲೆಕ್ಷನ್ ಕಮಿಷನಲ್ಲಿ ದೂರು ಕೊಡಲಿಲ್ಲ ಬೆಂಗಳೂರಿನಲ್ಲಿ. ಅದ್ರ ಪರವಾಗಿ ಡಿ ಕೆ ಶಿವಕುಮಾರ್ ಕಳಿಸ್ಕೊಟ್ಬಿಟ್ರು, ಒಬ್ಬರಿಗೆ ಕೊಟ್ಬಿಟ್ರಿ ಅಂತ. ಅವ್ರು ಮನವಿ ಪತ್ರ ಕೊಟ್ಟು ಬಂದುಬಿಟ್ರು, ದಾಖಲೆ ಕೊಡಲಿಲ್ಲ. ಕಾಂಗ್ರೆಸ್ಗೆ ಗಂಭೀರವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಮಾಡಿ, ಫೇರ್ ಎನಫ್. ಯಾಕಂದರೆ ಅದರಿಂದ ಆಗೋ ಲಾಭಗಳು ದೇಶಕ್ಕೂ ಆಗ್ಬೋದೇನೋ ಗೊತ್ತಿಲ್ಲ ನನಗೆ. ಒಳ್ಳೆ ಮತದಾರರ ಪಟ್ಟಿ, ಮೋಸ ಇಲ್ಲದೆ ಚುನಾವಣೆ ಆಗೋದಾದರೆ. ಬಟ್ ನೀವು ದಾಖಲೆ ಸಂಗ್ರಹ ಮಾಡಿದ್ದನ್ನೆಲ್ಲ ಕೊಡಲ್ಲ ಅಂತಂದರೆ ಏನು? ಸುಮ್ಮನೆ ಒಂದು ಲೆಟ್ರ್ ಕೊಟ್ಬಿಟ್ಟು ಇದನ್ನು ತನಿಖೆ ಮಾಡು ಅಂತಂದರೆ, ಈಗ ಅಲ್ಲೆಲ್ಲೋ ಆಗ್ತಾ ಇರೋಂಗೆ, ಅಲ್ಲೆಲ್ಲ 1 2 3 4 26 ಅಂತ ಆಗ್ತಿರೋಂಗೆ ಹಂಗೆ ಹೋಗ್ತಾರೆ. ಹಂಗಾಗಲ್ಲ. ಯೂಟ್ಯೂಬಿ ನಾನು ನಾಳೆ ಸುಮ್ಮನೆ ಬರೋದು, ಡಿ ಕೆ ಶಿವಕುಮಾರ್ ಹತ್ರಕ್ಕೆ ನಾನು ನಾಳೆ ಬೆಳಗ್ಗೆ ಬರೋದು, ಬಂದ್ಬಿಟ್ಟು ಇದು ಈ ಪೊಲಿಟಿಷಿಯನು, ಈ ಮಿನಿಸ್ಟ್ರು ಮತ್ತು ಇವ್ರ ಮೇಲೆಲ್ಲ ಸಿಕ್ಕಾಬಿಟ್ಟು ಆರೋಪ ಇದೆ. ಎಲ್ಲ 1000 ಕೋಟಿ, 300 ಕೋಟಿ, 76 ಕೋಟಿ, ಇದು ತನಿಖೆ ಮಾಡಿ ಅಂತಂದರೆ ಏನು ತನಿಖೆ ಮಾಡ್ತೀರಿ ನೀವು? ಈಗ ನಾವು ದಾಖಲೆ ಕೊಟ್ಟಿದ್ದೀವಲ್ಲ ಅಂತಾರೆ ಸರ್. ಎಲ್ಲಿದೆ ದಾಖಲೆ? ಈಗ ಅವ್ರು ಹಿಡ್ಕೊಂಬಂದಿದ್ದು ಎಲೆಕ್ಷನ್ ಕಮಿಷನ್ ಕೊಡಬೇಕು. ಸಾರ್ವಜನಿಕ ವಲಯದಲ್ಲಿ ಹಿಂಗೆ ನೀವು ಅಲ್ಲಾಡಿಸ್ಬಿಟ್ರೆ ಆಗಲ್ಲ. ಇಲ್ಲಿ ಎಲ್ಲಿ ಕೊಡ್ಬೇಕು? ಎಲೆಕ್ಷನ್ ಕಮಿಷನ್ ಕೊಡ್ಬೇಕು ತೊಗೊಂಡೋಗಿ ನೀವು. ಈಗ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ತಂದು ಕೊಡ್ರಿಪ್ಪ ಅಂತ, ಇವ್ರು ಕೊಟ್ಟಿಲ್ಲ. ಡಿಕ್ಲರೇಷನ್ಗೂ ಸೈನ್ ಹಾಕಿಲ್ಲ. ಡಿಕ್ಲರೇಷನ್ ಸೈನ್ ಅದು ಇನ್ನೊಂದು ಕತೆ ಅದು. ಓಕೆ, ಅದಕ್ಕೆ 2 ವಾದ. ಡಿಕ್ಲರೇಷನ್ಗೆ ಸೈನ್ ಹಾಕಕ್ಕೆ ಏನು ಭಯ ರಾಹುಲ್ ಗಾಂಧಿಗೆ ಅಥವಾ ಡಿ ಕೆ ಶಿವಕುಮಾರ್ಗೆ? ಈಗ ಅವ್ರ ಆರೋಪ ನಿಜ ಅನ್ನೋದಾದ್ರೆ ಮಾಡ್ಬೋದು, ಹಾಕಿ ಅಂತ ಅವರು ದೂರು ಕೊಡುವಾಗ ನಾನು ಕೊಡೋ ದಾಖಲೆಗೆ ಡಿಕ್ಲರೇಷನ್ ಸೈನ್ ಯಾಕೆ ಹಾಕ್ಬೇಕು? ನಾನು ಯಾಕೆ ಹಾಕ್ಬೇಕು ಅದಕ್ಕೆ ಡಿಕ್ಲರೇಷನ್ ಸೈನನ್ನು? ಕೋರ್ಟಲ್ಲೇ ಡಿಕ್ಲರೇಷನ್ ಏನು ಒಂದು ಅಫಿಡವಿಟ್ ಹಾಕ್ತೀವಿ ಅಲ್ಲವೇ. ಹೌದು. ಇಲ್ಲಿ ಡಿಕ್ಲರೇಷನ್ ಏನಕ್ಕೆ ಸೈನ್ ಹಾಕ್ಬೇಕು? ನಾನು ಹೇಳಿದ್ದೀನಿ ಇಲ್ಲಿ ಹಿಂಗಾಗಿದೆಯಪ್ಪ ಅಂತ. ಕೋರ್ಟಲ್ಲೇ ಫೈಟ್ ಮಾಡ್ಕೋತೀವಿ ಅಂತಾರೆ ಅಂತ. ಇದು ಹೋಗಲಿ, ಕಾಂಗ್ರೆಸ್ನವ್ರು ಕೋರ್ಟ್ಗಾರು ತೊಗೊಂಡು ಹೋಗ್ತೀರಾ? ಅದೂ ಇಲ್ಲ. ಸೊ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಇದನ್ನು ಏನಾದರೂ ಬರೀ ಮೈದಾನ ರಾಜಕೀಯ, ಬರೀ ರಸ್ತೆನಲ್ಲಿ ಕೂಗಾಡೋಕ್ಕೆ, ಬೆಳಗಾದ ತಕ್ಷಣ ಹಿಂಗೆ ನೀವು ಅಳ್ಳಾಡ್ಸೋಕ್ಕೆ ಇದನ್ನು ಇಟ್ಕೊಂಡಿದ್ದೀರಿ ಅಂತ ಏನಾದ್ರು ಆದರೆ ನಿನ್ನ ಮುಂದಿನ 4-5 ದಿನದಲ್ಲಿ ಇದು ಜೋಕ್ ಆಗುತ್ತೆ. ಸೀರಿಯಸ್ ಆಗಿ ನೋಡಲ್ಲ, ಸೀರಿಯಸ್ ಆಗಲ್ಲ, ಜೋಕ್ ಆಗಿಬಿಡುತ್ತೆ. ಮತ್ತೆ ರಾಹುಲ್ ಗಾಂಧಿಗೆ ಹೆಸರು ತಪ್ಪತ್ತೆ. ಏನು ಯಪ್ಪ ಅಷ್ಟೇ ಬಿಡು, ಸುಮ್ಮನೆ ಮಾತಾಡೋದು, ಡ್ರಾಮಾ ಮಾಡೋದು, ಖಾಲಿ ಮಾಡ್ತಾರೆ, 10 ರನ್ ಗಿರಾಕಿ ಅದು ಅಂತ ಸ್ಟಾರ್ಟ್ ಆಗುತ್ತೆ ಇದು. ಸೊ ಅದರಿಂದ ಆಯ್ಕೆ ನನ್ನ ಪ್ರಕಾರ ಕಾಂಗ್ರೆಸ್ಸಲ್ಲಿದೆ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ.